ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಕ್ಲಾಸಲ್ಲಿ ಸ್ಲಿಪ್ ನಾಟ್ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಈ ಕ್ಲಾಸಲ್ಲಿ ಬೇಸಿಕ್ ಚೈನ್ ಅಥವಾ ಫೌಂಡೇಶನ್ ಚೈನ್ ಅಂತ ಕರೀತಾರೆ, ಅದನ್ನು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ ಅಲ್ಲ ನಾನು ಸ್ಲಿಪ್ ನಾಟ್ ಹಾಕೋದು ಹೇಗೆ ಅಂತ, ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನೋಡಿ. ಇದು ಸ್ಲಿಪ್ ನಾಟು. ಇವಾಗ ಫೌಂಡೇಶನ್ ಚೈನ್ ಅಂತ ಅನ್ಬೋದು ಅಥವಾ ಚೈನ್ ಅಂತ ಅನ್ಬೋದು. ಅದನ್ನು ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ. ಇವಾಗ ಸ್ಲಿಪ್ ನಾಟ್ ಹಾಕ್ಕೊಂಡಿದ್ದೀರಾ. ಸ್ಲಿಪ್ ನಾಟು ಕರೆಕ್ಟಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಅದನ್ನು ನೀವು ಹಿಂಗೆ ಈ ಥರ ಹಿಂಗೆ ಹಿಂದೆ ಮುಂದೆ ಮಾಡಿ ನೋಡಬೇಕು. ಈ ಥರ ಬರ್ತಾ ಇದೆ ಅಂತ ಅಂದರೆ ಅದು ಕರೆಕ್ಟಾಗಿದೆ ಅಂತ. ಇವಾಗ ಈ ಫೌಂಡೇಶನ್ ಒಳಗೆ ಚೈನ್ ಹಾಕಿದ್ದೀವಲ್ವ, ಇವಾಗ ಸ್ಲಿಪ್ ನಾಟ್ ಇದೆ. ಸ್ಲಿಪ್ ನಾಟ್ ಒಳಗಡೆ ನಾವು ಕ್ರೋಶಾ ನೀಡಲ್ನ ಇನ್ಸರ್ಟ್ ಮಾಡಿ, ಈ ಕ್ರೋಶಾ ನೀಡಲ್ಸ್ನಿಂದ ಥ್ರೆಡ್ನ ತಗೊಂಡು ಮತ್ತೆ ಒಳಗಡೆಯಿಂದ ಬರೋದು, ಮತ್ತೆ ಇನ್ನೊಂದು ನಾಟ್ ಆಗುತ್ತೆ, ಮತ್ತೆ ಸೇಮ್ ಹಂಗೆ ಅದು ತಗೊಳ್ಳೋದು, ನಾಟ್ ಒಳಗೆ ಬರೋದು, ಮತ್ತೆ ದಾರ ತಗೊಳ್ಳೋದು, ನಾಟ್ ಒಳಗೆ ಬರೋದು, ದಾರ ತಗೊಳ್ಳೋದು, ನಾಟ್ ಒಳಗಡೆ ಬರೋದು. ಸೊ ಇದು ಈ ರೀತಿಯಾಗಿ ಕಾಣುತ್ತೆ, ನೀವು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಕಾಣುತ್ತೆ. ಇದು 1 2 3 4 5 ನಾಟ್ ಆಗಿದೆ. ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಫೌಂಡೇಶನ್ ಚೈನ್ ರೆಡಿ ಆಗುತ್ತೆ. ನಮಗೆ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ನಾವು ಮಾಡ್ಕೊಂಡು ಹೋಗೋದು. ಬೇಸಿಕ್ಕಾಗಿ ನಾವು ಏನೇ ಒಂದು ಹಾಕ್ತಾಯಿದ್ದೀವಿ ಅಂತ ಅಂದರೂ ಫಸ್ಟ್ ಹಾಕೊಳ್ಳೋದೇ ಇದು ಫೌಂಡೇಶನ್ ಚೈನ್ ಅಂತಲೂ ಕರೀತಾರೆ ಅಥವಾ ಚೈನ್ ಅಂತಲೂ ಅಂತಾರೆ. ಇದನ್ನು ಮೆಜರ್ಮೆಂಟ್ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಇದನ್ನು ಫೌಂಡೇಶನ್ ಚೈನ್ ಅಂತ ಕರೀತಾರೆ. ನೋಡಿ, ಇದು ಚೈನ್ ಈ ರೀತಿಯಾಗಿದೆ. ಇದನ್ನು ಫೌಂಡೇಶನ್ ಚೈನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಒಂದು ಲೇಯರ್ನ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ. ಇದೇನಪ್ಪ ಇವರು ಒಂದೊಂದೇ ಸ್ಟಿಚ್ನ ಹೇಳ್ಕೊಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ನೀವು ಈ ಚೈನ್ನ ಒಂದಿನ ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಕರೆಕ್ಟಾಗಿ ಬರೋದು. ಬೇಸಿಕ್ಕೇ ಕರೆಕ್ಟಾಗಿಲ್ಲ ಅಂತ ಅಂದರೆ ಫುಲ್ಲು ಏನು ಕಲ್ತ್ಕೊಳ್ಳೋಕ್ಕೆ ಆಗೋಲ್ಲ. ನಾವೇನೇ ಒಂದು ಕಲ್ತರೂ ಬೇಸಿಕ್ಕಲ್ಲಿ ಪರ್ಫೆಕ್ಟ್ ಆಗಬೇಕು. ಸೊ ಹಾಗಾಗಿ ನಾನು ಒಂದೊಂದೇ ಸ್ಟಿಚ್ನ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಂಗಲ್ ಕ್ರೋಶಾ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.